ಕೂಡ್ಲಿಗಿ ತಾಲೂಕು ದಂಡಾಧಿಕಾರಿ ವಿಕೆ ನೇತ್ರಾವತಿ ಅವರು ಡಿಸಿ ಅವರ ಆದೇಶಕ್ಕೂ ಬೆಲೆ ನೀಡುತ್ತಿಲ್ಲ ಮತ್ತು ಸಾರ್ವಜನಿಕರ ಅಹವಾಲುಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ರೈತರು ಹಾಗೂ ಸಂಘಟನೆಗಳ ಮುಖಂಡರು ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರಿ ಜಮೀನಿನಲ್ಲಿ ಖಾಸಗಿ ಕಂಪನಿಯವರು ಅಕ್ರಮವಾಗಿ ಕಂಬಗಳನ್ನ ಅಳವಡಿಸುತ್ತಿದ್ರು. ತಹಶೀಲ್ದಾರರು ಸ್ಥಳ ಪರಿಶೀಲಿಸಿ ಕೆಲಸ ನಿಲ್ಲಿಸುತ್ತಾರೆ. ಆದರೆ ಕೇವಲ 2 ದಿನದ ನಂತರ ಅದೇ ಕೆಲಸ ಪುನರಾರಂಭಗೊಳ್ಳುತ್ತದೆ. ಈ ಬೆಳವಣಿಗೆಯ ಹಿಂದೆ ಕಂಪನಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಶಂಕೆ ವ್ಯಕ್ತವಾಗ್ತಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ವಿಂಡ್ ಫ್ಯಾನ್ ಮಾಲೀಕರಿಗೆ ಕೇವಲ ನೋಟಿಸ್ ನೀಡಿ ಕಚೇರಿಗೆ ಕರೆಸಿಕೊಳ್ಳುವ ತಹಶೀಲ್ದಾರರು ಅವರ ಮೇಲೆ ಇದುವರೆಗೆ ತೆಗೆದುಕೊಂಡ ಶಿಸ್ತು ಕ್ರಮಗಳೇನು ಎಂಬ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲ. ಕಂದಾಯ ಇಲಾಖೆ ನನ್ನದು ಎಂಬ ಅಹಂಕಾರದ ಧೋರಣೆಯನ್ನ ತಹಶೀಲ್ದಾರರು ತೋರ್ತಿದ್ದಾರೆ ಎಂದು ಆರೋಪಿಸಿರುವ ಡಿಎಸ್ಎಸ್ ಮುಖಂಡ ಸಂತೋಷ್ ಮತ್ತು ರೈತರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಇದು ತಹಶೀಲ್ದಾರ್ ಕಚೇರಿಯಿಂದ ಹೌದು ಅವರೇ ನೋಟಿಸ್ ಮಾಡ್ತಾರೆ. ಇಲಾಖೆಗೆ ಬಂದು ಭೇಟಿ ಆಗಬೇಕು ಅಂತ ಹೇಳ್ತಾರೆ. ಯಾರು? ಕಂಪ್ನಿಯವರಿಗೆ. ಯಾರು? ನಮ್ಮ ತಾಲೂಕು ಕಂದಾಯ ಇಲಾಖೆಯವರು ಹೇಳ್ತಾರೆ 24 ತಾಸೊಳಗೆ ನೀವು ಕಚೇರಿಗೆ ಬಂದು ಭೇಟಿ ಆಗಬೇಕು, ಲಿಖಿತ ಹೇಳಿಕೆ ನೀಡಬೇಕು ಅಂತ ಹೇಳ್ತಾರೆ. ಇದು ಯಾವಾಗ್ಲಿದ್ದಂದ್ರೆ ಈಗ 1 ವರ್ಷಲಿದ್ದ ಈ ತರ ಮಾಡ್ತಾ ಇದ್ದಾರೆ. 1 ವರ್ಷಲಿದ್ದ ಆದ್ರೆ 1 ವರ್ಷಲಿದ್ದ ಈ ತರ ನೋಟಿಸ್ಗಳು ಕೊಟ್ಟಿದ್ದಾರೆ. ನೋಟಿಸ್ ನಮ್ಮ ಹತ್ರ ಸುಮಾರು ನೋಟಿಸ್ ಇದಾವೆ. ಒಂದು ಪ್ರಕರಣ ದಾಖಲೆ ಮಾಡಿಲ್ಲ, ಒಬ್ಬರ ಮೇಲೆ ಕ್ರಮ ಜರುಗಿಸಿಲ್ಲ. ಒಂದು ಕಂಬಳಕ್ಕೆ ನಮ್ಮ ಆರೋಪ ಏನಂದ್ರೆ ಈ ತರ ನೋಟಿಸ್ ಕೊಡೋದು ಬೇರೆ ಏನೋ ಒಳ ಒಪ್ಪಂದ ಏನಾದ್ರೂ ಇರಬಹುದಾ ಅಂತ ಅನುಮಾನ ಇದೆ. ಆಮೇಲೆ ಯಾಕಂದ್ರೆ ಉದಾಹರಣೆ ಏನಂದ್ರೆ ಇದೇ ರೀತಿ ಕೊಟ್ಟಾಗ ಒಂದು ಏನಾಗ್ಬಿಡತ್ತೆ ಪಾಪ ಬಳಗಟ್ಟೆಯಲ್ಲಿ ಏನಾಗೈತೆ ನೋಡ್ರಿ. ಇದು ಬಳಗಟ್ಟೆ ಪಂಚಾಯತಿಯಲ್ಲಿ ಇದು ಸರ್ಕಾರಿ ಲ್ಯಾಂಡ್ 434 ಸರ್ಕಾರಿ ಲ್ಯಾಂಡು, 436 ಸರ್ಕಾರಿ ಲ್ಯಾಂಡ್. ಈ ಭೂಮಿಯಲ್ಲಿ ಉಳಿಮೆ ಮಾಡೋರು ಯಾರು? ದಲಿತರು. ತಿಪ್ಪೇಸ್ವಾಮಿ ಅಂತೇಳಿ, ಹನುಮಕ್ಕ ಅಂತೇಳಿ ಅವರು ಉಳಿಮೆ ಮಾಡಿದರೆ ಅವರಿಗೆ ಅದರ ಕಂಬದ್ದು ದುಡ್ಡು ಹಾಕಲಿಲ್ಲ. ಕಂದಾಯ ಇಲಾಖೆಯವರು ನಾವು ಲೀಜಿಗೆ ಕೊಡ್ತು ಅಂತ ಹೇಳಿ ಅವ್ರು ಲೀಜಿಗೆ ಕೊಟ್ಟಿದ್ದಾರೆ. ಇದರಲ್ಲಿ 10 ವರ್ಷ ಸರ್ಕಾರಿ ಭೂಮಿ ಇಲ್ಲಿದೆ. ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಇದೆ ನೋಡ್ರಿ, ಸರ್ಕಾರಿ ಭೂಮಿನ ಅವರೇ ಕೊಡ್ತಾರೆ. ಇಲ್ಲಿ ಏನ್ ಹೇಳಿದ್ದಾರೆ ನೋಡ್ರಿ, ನಾವು ಗುತ್ತಿಗೆ ನೀಡುತ್ತಿದ್ದೀವಿ, ಉಳಿಮೆ ಮಾಡುವಂತ ಭೂಮಿನ ಕಸ್ಕೊಂಡು ನಾವು ಗುತ್ತಿಗೆ ನೀಡುತ್ತಿದ್ದೀವಿ. ಮತ್ತೆ ಒಂದು ಚೆಕ್ ಲಿಸ್ಟ್ ಇದೆ, ಅದರಲ್ಲಿ ಫಾರಂ 57 ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೇಳಿದ್ದಾರೆ, ಇಲ್ಲಿ ಕ್ಲೀನಾಗಿ ಕಾಣುತ್ತೆ. ಇಲ್ಲಿ ಹೇಳಿದ್ದಾರೆ 53, 57 ಈ ಜಮೀನಿನಲ್ಲಿ ಯಾವುದೇ ಬಾಕಿ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಈ ಜಮೀನಿನಲ್ಲಿ 53, 57 ಅರ್ಜಿಗಳು ಯಾವುದೇ ಬಾಕಿ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಸಾಗು ಸತಿ ಬಟ್ ಬಾಕಿ ಅವರು 53, 57 ಅರ್ಜಿನೂ ಹಾಕಿದ್ದಾರೆ, ಸಾಗುವಳಿ ಮಾಡ್ತಿದ್ದಾರೆ. ಆ ರೈತರು ಸಾಗುವಳಿ ಮಾಡೋದಂತಾರನೆ ಇವರು ಲೀಜ್ ಕೊಡ್ತಾರೆ. ಕಂದಾಯ ಇಲಾಖೆ ಲೀಜಿಗೆ ಕೊಡ್ತಾರೆ. 30-40 ವರ್ಷಗಳ ಆಮೇಲೆ ಎಲ್ಲಿ ಹೋಗ್ಬೇಕು? ಇಲ್ಲಿ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ, ಲೀಜಿಗೆ ಕೊಡ್ತಾರೆ. ಅಲ್ಲ, ಇಲ್ಲಿ ಹೇಳ್ತಾರೆ ಇದರಲ್ಲಿ ಯಾವುದೇ ಪದ್ಯಗಳಿಲ್ಲ, ಮರಗಳಿಲ್ಲ ಅಂತ ಹೇಳ್ತಾರೆ. ಆ ಜಮೀನಲ್ಲಿ ನೋಡಿದ್ರೆ ಮರಗಳಿದಾವೆ, ಆ ಮರಗಳ ಪದ್ಯ ಇದಾವೆ. ಈ ಕೃಷಿ ಯೋಗ್ಯ ಜಮೀನನ್ನು JSW ಕಂಪ್ನಿ ಕೊಡ್ತಾರೆ 10 ವರ್ಷ ಲೀಜಿಗೆ. ಫಾರಂ 57, 53 ಹಾಕಿದ್ದಾರೆ. ಅವ್ರು ಉಳಿಮೆ ಮಾಡ್ಕೊಳಕ್ ಉಳಿಮೆ ಇದ್ದಾರೆ. ಈ ಜಮೀನನ್ನು ಸಾಗುವಳಿ ಮಾಡೋ ರೈತ ಯಾರು? ದಲಿತರು. ಅವ್ರ ಹತ್ರ 57 ಫಾರಂ ಹಾಕಿರೋದು. ಇದು ನಮಗೆ ಒಂದೇ ಒಂದು ನೋವು ಏನಂದ್ರೆ ಈ ವಿಚಾರವಾಗಿ ನಾವು ಕಂದಾಯ ಇಲಾಖೆಯನ್ನು ಕೇಳಿದ್ರೆ ನಮ್ಮ ಭೂಮಿನ ನಾವು ಲೀಜಿಗೆ ಕೊಡ್ತೀವಿ, ನಮ್ಮ ಭೂಮಿ ನಾವು ಲೀಜಿಗೆ ಕೊಡ್ತೀವಿ, ನಾವೆಲ್ಲಿ ಹೋಗ್ಬೇಕು? ಆದ್ರೆ ಆ ಸಾಗುವಳಿ ಮಾಡಿರ್ತಕ್ಕಂಥ ರೈತನಿಗೆ ಯಾರು 1 ರೂಪಾಯಿ ಕೊಡ್ಲಿಲ್ಲ ಪಾಪ. ಇದು ಬಹಳ ನೋವಿನ ಸಂಗತಿ. ಇದು ಇದೇ ರೀತಿ ಈಗ 1 ವರ್ಷಲಿದ್ದು ಏನಾಗ್ತದೆ, ಸಾಗುವಳಿ ಯಾರಿದ್ದಾರೆ? ಅವರೇ ಇದ್ದಾರೆ, ದಲಿತರೇ ಇದ್ದಾರೆ, ಕಂಟಿನ್ಯೂ ಇದ್ದಾರೆ. ಇದನ್ನ ಈಗ ಫ್ಯಾನಿಗೆ ಲೀಜಿಗೆ ಕೊಟ್ಟಿದ್ದಾರೆ. ಫ್ಯಾನಿಗೆ ಕಂಬ 66 ಲೈನ್ ಕಂಬ ಲೈನ್ ಗೈ ಸೆಟ್ಗಳು ಹಾಕಿದ್ದಾರೆ.